ಸರ್ ಸಿಎಂ ಮನೆ ತುಮಕೂರಲ್ಲಿ ತಮ್ಮ ಮನೆ ಎಲ್ಲ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ಅದೇ ತುಮಕೂರಲ್ಲಿ ಎಕ್ಸ್ಪ್ರೆಸ್ ಕೆನಾಲ್ ಅಂತೇಳಿ ಹೇಮಾವತಿ ಕೆನಾಲ್ನಿಂದ ಮೇನ್ ಕೆನಾಲ್ನಿಂದ ಡಿವಿಯೇಷನ್ ಮಾಡುವಂಥ ಒಂದು ಯೋಜನೆಗೆ ಸರ್ಕಾರ ಅನುಮೋದನೆ ಕೊಟ್ಟಿದೆ. ಆ ಕೆಲಸ ಪ್ರಾರಂಭ ಮಾಡುವಾಗ ಇವರೆಲ್ಲ ಹೋಗಿ ಬಿ ಜೆ ಪಿಯವರು ಜನತಾದಳದವರು ಅದನ್ನು ತಡೆದಿದ್ದಾರೆ. ನಾನು ಜಿಲ್ಲಾ ಮಂತ್ರಿ ಆಗಿರೋದ್ರಿಂದ ನಮ್ಮ ಮನೆ ಮುಂದೆ ಪ್ರೊಟೆಸ್ಟನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಪ್ರೊಟೆಸ್ಟ್ ಮಾಡೋದು ಅವರ ಹಕ್ಕು, ಅದಕ್ಕೆ ನಾವೇನು ಪ್ರತಿಭಟನೆ ಮಾಡೋದಕ್ಕೆ ನಾವೇನು ಬೇಡ ಅಂತ ಹೇಳೋದಿಲ್ಲ. ಆದರೆ ಪ್ರತಿಭಟನೆ ಯಾತಕ್ಕೆ ಮಾಡ್ತಾರೆ ಮತ್ತು ಯಾವ ಉದ್ದೇಶಕ್ಕೆ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ ಅದು ಮುಖ್ಯ. ನಮ್ಮ ಮನೆ ಮುಂದೆ ಮಾಡಿ ಪ್ರತಿಭಟನೆ ಮಾಡೋದ್ರಲ್ಲಿ ಅರ್ಥವಿಲ್ಲ. ಸಿಎಂ ಮನೆ ಮುಂದೆ ಕೂಡ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ, ರಾಜ್ಯಾದ್ಯಂತ ಪ್ರತಿಭಟನೆ ಕರೆ ಕೊಟ್ಟಿದೆ. ಇನ್ನೊಂದು ಗಂಭೀರ ಆರೋಪ ಮಾಡಿದೆ ಸರ್, ಬೇರೆ ರಾಜ್ಯಕ್ಕೆ ಹಣ ಟ್ರಾನ್ಸ್ಫರ್ ಆಗಿ ಫಂಡ್ ಮಾಡಿದ್ದಾರೆ ಅನ್ನೋದು ಬಿಜೆಪಿ. ನೋಡಿ, ಅದು ಈಗಾಗಲೇ ತನಿಖೆ ಆದೇಶ ಮಾಡಿದ್ದೇವೆ. ತನಿಖೆಯಲ್ಲಿ ಎಲ್ಲ ಗೊತ್ತಾಗುತ್ತೆ. ಈಗ ಒಂದು ಅಕೌಂಟ್ನಿಂದ ಮೇನ್ ಅಕೌಂಟಿಂದ ಇನ್ನೊಂದು ಬ್ರಾಂಚ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿಂದ ಈ ರೀತಿ 4-5 ಅಕೌಂಟಿಗೆ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ತನಿಖೆ ಮಾಡೋ ತನಕ ನಾವೇನು ಹೇಳಕ್ ಬರಲ್ಲ. ನನಗೆ ನಿನ್ನೆ ದಿವಸ ಹೇಳ್ತಾ ಇದ್ರು 187 ಕೋಟಿ ಟ್ರಾನ್ಸ್ಫರ್ ಆಗಿದೆ, ಆಮೇಲೆ ಅದರಲ್ಲಿ 97 ಕೋಟಿ ಈ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ, ಇನ್ನೊಬ್ರು ಇಲ್ಲ 85 ಕೋಟಿ ಅಂತ. ಯಾವ್ದು ಸತ್ಯ ಅದು ತನಿಖೆನಲ್ಲೇ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾವು ಕಾಯ್ಬೇಕು. ಸರಿ, ಅವ್ರು ಹೇಳಿದ್ರೆ ಅದಕ್ಕೆ ಬೇಕಲ್ಲ, ಏನಾದರೂ ಪುರಾವೆಗಳು ಬೇಕಲ್ವಾ? ಅವ್ರು ಹೇಳಿದ್ದಾರೆ ಡೆತ್ ನೋಟ್ನಲ್ಲಿ ಸಚಿವರು ಮೌಖಿಕ ಆದೇಶ ಕೊಟ್ಟಿದ್ರು ಅಂತ. ಆ ಡೆತ್ ನೋಟ್ ಅಲ್ಲಿದೆ ಅಂತ ಹೇಳಿದೆ, ನಾನು ನೋಡಿಲ್ಲ ಅದನ್ನ ಎಕ್ಸಾಮಿನ್ ಮಾಡ್ತಾರೆ. ಡೆತ್ ನೋಟ್ಗಳಲ್ಲಿ ಪರಿಶೀಲನೆ ಮಾಡೋವರೆಗೂ ಅದನ್ನ ಸತ್ಯ ಅಂತ ಹೇಳ್ಕೊಳ್ಳೋವರೆಗೂ ಹೇಳಕ್ ಬರೋದಿಲ್ಲ. ಕೆಲವು ಸಂದರ್ಭದಲ್ಲಿ ಡೆತ್ ನೋಟ್ಗಳು ತಕ್ಷಣ ಸಿಗ್ತವೆ, ಕೆಲವು ಸಂದರ್ಭದಲ್ಲಿ ಆಮೇಲೆ ಸಿಗ್ತವೆ, ಕೆಲವರು ಆನಂತರ ಡೆತ್ ನೋಟ್ಗಳು ಬರೆದಿಟ್ಟಿರೋ ಉದಾಹರಣೆಗಳು ಕೂಡ ಬೇಕಾದಷ್ಟಿದೆ. ಅದರಿಂದ ಡೆತ್ ನೋಟನ್ನ ಪರಿಶೀಲನೆ ಮಾಡಿ ಅದರಲ್ಲಿ ಯಾವ ರೀತಿ ಸತ್ಯಾಸತ್ಯತೆಗಳಿದೆ ಅನ್ನೋದನ್ನ ತಿಳ್ಕೊಂಡು ಮುಂದುವರಿತಾರೆ. ಕಾಂಗ್ರೆಸ್ ಪಕ್ಷ ಹೌದು, ರಾಜೀನಾಮೆ ಪಡೆದಲ್ಲಿ ಇವೆಲ್ಲ ಸಕ್ಸಸ್ ಆಗಿದ್ರು. ಅಂತದ್ದೇ ಒಂದು ಸ್ಟ್ರಾಟಜಿ ಈಗ ಬಿಜೆಪಿ ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಾ ಇದ್ದಾರೆ. ನಾನು ನಿನ್ನೆನೂ ಹೇಳಿದ್ದೇನೆ, ಈಶ್ವರಪ್ಪನವ್ರದ್ದು ಇದನ್ನ ಕಂಪೇರ್ ಮಾಡಬೇಡಿ. ಈಶ್ವರಪ್ಪನವ್ರದ್ದು ಅವ್ರದ್ದು ಹೆಸರಿತ್ತು ನೇರವಾಗಿ, ಇಲ್ಲಿ ಆ ಥರ ಇಲ್ಲ. ಆದ್ರಿಂದ ತನಿಖೆನಲ್ಲಿ ಆ ರೀತಿ ಕಂಡು ಬಂದ್ರೆ ಅದು ಬೇರೆ ವಿಚಾರ ಆಗ್ತದೆ. ಅಲ್ಲಿವರೆಗೂ ಕಾಯ್ಬೇಕಲ್ಲ. ನಾವು ಮಾಡಿದ್ದು ಅಂತೇಳಿ ಅವರು ಮಾಡಿದ್ರು ಅಂತಂದ್ರೆ ಆ ರೀತಿ ಆಗೋದಿಲ್ಲ. ಅದು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.